ನಮಸ್ಕಾರ ರೀ. ಏನ್ ನಿಮ್ಮ ಹೆಸರು? ಕಾತಂದ್ರಿ. ನಿಮ್ಮ ಹೆಸರು? ನಾಗಮ್ರಿ. ಏನ್ ನಾಗಮ್ರಿ? ಹುಬ್ಳಿ ಒಳಗ ಬರೀ ಗಬ್ಬಾಗ ಹೋಗೈತಿ. ಹೌದ್ರಿ. ಹೇಳ್ರಿ. ನೋಡ್ರಿ ಹುಬ್ಳಿ ಫುಲ್ ಗಬ್ಬು ನಾರಕತ್ತೈತ್ರಿ ಫುಲ್. 2,000 ರೂಪಾಯಿ ಬರ್ತೈತಿ ಅಂದಾರ ನಿಂದ್ರಸೇ ಬಿಟ್ಟಾರ, ನಮಗೆ ಕೊಟ್ಟೆ ಅಲ್ರಿ. ಇಲ್ಲಿ ಹುಬ್ಳಿ ಹಾಳು ಬಿದ್ದು ಹೋಗಾಕುಂತೈತಿ, ನಿಮಗೆ 2,000 ರೂಪಾಯಿ ಚಿಂತಿ ಮತ್ತೆ ಕೊಡ್ಬೇಕ್ರಿ. ಹೇಳಿಂದ ಆರಿಸಿ ಬಂದಾರ 5 ವರ್ಷ. ಇದೇ ಫಸ್ಟ್ ಟೈಮ್ ನೋಡ್ರಿ ನಾ 2,000 ರೂಪಾಯಿ ಬಂತ ಅಂತ ಕೇಳಕ್ಕೂ ಮುಂಚೆನೆ ಹೇಳ್ದವ್ರು. ಕೊಡ್ಬೇಕ್ರಿ ಮತ್ತೆ ಮಾತಾಡ್ಯಾರ. 2 ತಿಂಗಳಾತ್ರಿ ಬಂದ. 2-3 ತಿಂಗಳ ಆತ್ರಿ ಬಂದ್ರಿ. 2-3 ತಿಂಗಳಾತು ತಗೊಂಡು ಏನ್ ಮಾಡ್ತೀರಿ? 2,000 ಬ್ಯಾಡ್ರಿ ಖರ್ಚಿಗೆ. ನಿಮಗೆ 2,000 ಕೊಟ್ಟ ಇಲ್ಲಿ ನಿಂತಾವ ಇಲ್ಲಿ ಕೆಲಸ. ಮತ್ತೆ ನಮಗೆ ಬೇಕ್ರಿ, ಹೊಟ್ಟಿ ಬ್ಯಾಡ್ರಿ. ಮತ್ತೆ ಇಲ್ಲೆಲ್ಲ ಬಿದ್ದು ಸಾಯ್ಬೇಕ್ರಿ? ಯಾಕೆ ಬಿದ್ದು ಸಾಯ್ತಾರ್ರಿ? ಯಾಕೆ ಬಿದ್ದು ಸಾಯ್ತಾರ್ರಿ? ಅವ್ರಿಗೆ ಜೀವನದಿಂದ ಇರ್ತಾರ್ರಿ. ಹಂಗಂತೀರಿ? ಹ್ಞೂ ರೀ. 3 ವರ್ಷ ಆತು ಉದ್ಘಾಟನೆ ಆಗವಲ್ದು. ಜನರಿಗೆ ಎಷ್ಟು ತೊಂದ್ರೆ, ಮಳೆ ಬಂದ್ರೆ ತೊಂದ್ರೆ, ಅಲ್ಲಿ ವಾಸನೆ ಕುಡ್ದು ರಗಡಾಗೈತಿ. ಯಾವಾಗ ಕತೆ ಇರ್ಲಿ ಅಜ್ಜಾರ. ಏನ್ ನಿಮ್ಮ ಹೆಸರು? ಅಶೋಕ್ ಹಾವೇರಿ. ಅಶೋಕ್ ಅವ್ರೆ, ಇಲ್ಲಿ ನೋಡ್ರಿ ಇಲ್ಲಿ ಏನ್ ಕತೆ ಇದು ಫ್ಲೈ ಓವರ್ ಅಂತ ಏನ್ ಮಾಡಕಲ್ಲ. ಮೊನ್ನೆ ಒಬ್ರು PSI ಮ್ಯಾಗ ಕಬ್ಬಣ ಬಿದ್ದು ಸತ್ತು ಹೋದ್ರು. ಅವ್ರು ಸತ್ತು ಹೋದ್ರು ಅಂದ್ರೆ ಯಾರು ನೋಡೋದಿಲ್ಲ. ಒಂದು 4 ದಿವಸ ಸಸ್ಪೆಂಡ್ ಮಾಡ್ತಾರ, ಆಮೇಲೆ ಇದಾಕ. ಆದ್ರೆ ಬಸ್ ಸ್ಟ್ಯಾಂಡ್ ಮಾಡಿದ್ರೆ ಜನರಿಗೆ, ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಎಲ್ಲರಿಗೂ ಅನುಕೂಲ ಆಗ್ತೈತ್ರಿ. ಎಲ್ಲ ರಸ್ತೆನೂ ಚಲೋ ಮಾಡ್ಯಾರ, ಪೈಪ್ ಲೈನು ಶುರು ಮಾಡ್ಯಾರ. ಆದ್ರೆ ದೌಡಾಗಲ್ಲ. ಇನ್ನೂ 4-5 ವರ್ಷ ನಾವು ಹಿಂಗೆ ಸಾಯೋದು. 4-5 ವರ್ಷ ಹಿಂಗೆ ಸಾಯದೆ ಅಂತೀರಿ. ನನ್ನ ಪ್ರಕಾರ ಇನ್ನೊಂದು 10 ವರ್ಷ ಹಿಂಗೆ ನೋಡ್ರಿ. ನಮಸ್ಕಾರ ರೀ ಅಕ್ಕರ. ಏನ್ ನಿಮ್ಮ ಹೆಸರ? ಉಮಾ. ಹೇಳಿ. ಏನ್ ಧೂಳು, ಏನ್ ರೋಡು, ಹೆಂಗ ಅನಸಕತ್ತೈತ್ರಿ ಹುಬ್ಳಿ? ನಿಮ್ಗೆ ನೋಡ್ಲಿಕ್ಕತ್ತಿರಲ್ಲ, ಹೆಂಗೆ ಅನಿಸ್ಲಿಕ್ಕತ್ತೈತಿ? ಧೂಳು ಐತ್ರಿ. ಐತ್ರಿ, ಭಾಳ ಕಷ್ಟ ಆಕತೈತ್ರಿ ಇಲ್ಲಿ. ಹಳೆ ಬಸ್ ಸ್ಟ್ಯಾಂಡ್ ಆಗಿಲ್ರಿ. ಏನ್ ಮಾಡಕ್ ಕುಂತಾರ ಎಲ್ಲ? ಏನ್ ಹೇಳ್ತೀರಿ? ಬೇಗ ನೀವೇ ಹೇಳ್ಬೇಕು ಲೇಡೀಸ್. ಈಗ ನಾವಂತರೂ ನೋಡಿ ಸಾಕಾಗೈತ್ರಿ. ಈಗ ಮೆಸೇಜ್ ಮಾಧ್ಯಮ ಹತ್ರ ಹೋಗ್ತಿತ್ತು ಏನ್ರ ಮೆಸೇಜ್. ಪ್ಲೀಸ್ ಯಾರಿದ್ದೀರಿ ಇದಕ್ಕೆ ರಿಲೇಟೆಡ್ ಪೀಪಲ್, ದಯವಿಟ್ಟು ಇದನ್ನ ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ. ನಮ್ಗೆ ಬಸ್ ಸ್ಟ್ಯಾಂಡ್ನಾಗ ನಿಲ್ಲಕ್ಕೂ ಆಗ್ತಿಲ್ಲ, ಬಸ್ಸಿಗೆ ಹತ್ಲಿಕ್ಕೆ ಆಗ್ತಿಲ್ಲ. ದಯಮಾಡಿ ರಿಕ್ವೆಸ್ಟ್, ಬೇಗ ಸರಿ ಮಾಡ್ರಿ ಇದನ್ನ. ಬೇಗ ಸರಿ ಮಾಡ್ರಿ. ಓಕೆ ಮೇಡಮ್ ಅವರೇ ಹೇಳ್ರಿ. ಏನ್ ನಿಮ್ಮ ಹೆಸರು? ರೋಜಾ. ರೋಜಾ ಅವ್ರೆ, ನೀವಿಷ್ಟು ಬೆಳ್ಳಗೆ ಪಳಪಳ ಅಂತ ಹೊಳಿತಾ ಇದ್ದೀರಾ, ನಿಮ್ಮ ಹುಬ್ಳಿ ಮಾತ್ರ ಧೂಳು ಆಗ್ಬಿಟ್ಟಿದೆ. ಏನ್ ಹೇಳ್ತೀರಾ? ಹೌದು, ಧೂಳಾಗಿ ಹೋಗಿದೆ. ಏನು ಮಾಡೋದು? ಏನ್ ಮಾಡೋದು? ಸ್ಟೂಡೆಂಟ್ಸ್ ಮಾತಾಡ್ಬೇಕು. ಬೇಗ ಎಲ್ಲ ರೆಡಿ ಮಾಡಿ ಕೊಡಬೇಕು. ರೆಡಿ ಮಾಡಿ ಕೊಡ್ಬೇಕು. ಯಾರು ರೆಡಿ ಮಾಡಿ ಕೊಡ್ಬೇಕು? ಗೌರ್ಮೆಂಟ್ ರೆಡಿ ಮಾಡಿ ಕೊಡ್ಬೇಕು. ಏನ್ ಮಾಡಕ್ ಕುಂತಾರ ಈ ಗೌರ್ಮೆಂಟ್? ಏನು ಕುಂತಾರ ನೋಡ್ರಿ. ಕುಂತಾರೋ ಮಕ್ಕೊಂಡಾರ? ಕುಂತಾರ. ಏನ್ ಸರ್ ನಿಮ್ಮ ಹೆಸರು? ಸರ್ ಮಂಜು ಅಂತೇಳಿ ಸರ್. ಯಾಕೆ ಹಿಂಗೆ ಸೌಂಡ್ ಬರಕತ್ತ? ಚಿಗರಿ ಬಸ್ ಹಂಗೆ ಸೌಂಡ್ ಮಾಡ್ತಾವು. ಅದಕ್ಕೆ ಧೂಳು ಹಿಡಿಯಕತ್ತದ. ಮತ್ತೆ ಸರ್ ಹುಬ್ಳಿ ಎಲ್ಲ ಅದಗಟ್ಟೆ ಸರ್. ಹೆಂಗೆ ಅನ್ಸೈತೆ ಹುಬ್ಳಿ ಅಂದ್ರೆ? ಹುಬ್ಳಿ ಹಿಂಗಿರ್ತೈತೆ ಎಲ್ಲ ಸರ್. ಮೊದಲೆಲ್ಲ ರೂಪಾಯಿ ಇದು ಚಲೋ ಸರ್. ಈ 4 ವರ್ಷ ಆಯ್ತು ಕಾಮಗಾರಿ ಆಗಿಲ್ಲ ಸರ್. 4 ವರ್ಷದಿಂದ ಹಿಂಗೆ ಐತ್ರಿ ಸರ್. MP ಸರ್ ಅಂತೂ ಏನು ಉಪಯೋಗ ಇಲ್ಲ ಸರ್. ಏನು ಪ್ರಯೋಜನ ಇಲ್ಲ. MP ಸರ್ ಏನು ಯೂಸ್ ಇಲ್ಲ, ಏನೂ ಉಪಯೋಗ ಇಲ್ಲ. ಎಲ್ಲ ಬರೀ ಟೊಳ್ಳು. ಎಲ್ಲ ಟ್ರೋಲ್. ಕೆಲಸ ಭಾಳ ಸ್ಲೋ. ಓಕೆ, ಹುಬ್ಳಿ ಒಳಗೆ ಬಂದ್ವಿ. ಹುಬ್ಳಿ ಈಗ ಇನ್ನೂ ಕೂಡ 20-30 ವರ್ಷ ಹಿಂದಕ್ಕೆ ಹೋಗಕ್ಕೆ ಹೊಂಟೈತ್ರಿ. ಯಾವುದೋ ಒಂದು ಕಾಮಗಾರಿ ಮಾಡ್ತೀನಿ ಅನ್ಕೊಂಡು, ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅನ್ಕೊಂಡು ಇಡೀ ಹುಬ್ಳಿನೇ ಎಕ್ಕುಡ್ಸಕ್ಕೆ ಕುಂತಾರೆ ಅಂತ ಜನ ಮಾತಾಡಕತ್ತಾರ. ಒಟ್ಟಲ್ಲಿ ಸಂಪೂರ್ಣವಾಗಿ ಧೂಳು. ಇಲ್ಲಿ ಟ್ರಾಫಿಕ್ ಜಾಮು, ರಸ್ತೆಗಳೆಲ್ಲವೂ ಕೂಡ ಹಾಳಾಗ್ಯಾವು. ಆದರೆ ಕಳೆದ 4-5 ವರ್ಷಗಳಿಂದ ಕೂಡ ಇನ್ನೂ ಕಾಮಗಾರಿ ಪೂರ್ಣ ಆಗಿಲ್ಲ ಅಂತಂದರೆ ಏನು ಮಾಡಕ್ಕೆ ಕುಂತಾರ ಜನಪ್ರತಿನಿಧಿಗಳು ಅನ್ನೋದೇ ಇವಾಗ ಪ್ರಶ್ನೆ ಆಗ್ತಾ ಇರುವಂಥದ್ದು. ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಮಹೇಶ್ ತೆಂಗಿನಕಾಯಿ ಆಗಿರ್ಬೋದು, ಇದು ಸೆಂಟ್ರಲ್ ಗೌರ್ಮೆಂಟ್ ಅಭಿವೃದ್ಧಿ ಆಗಿ ಕಾಮಗಾರಿ ಆಗಿದ್ರು ಕೂಡ ಆದಷ್ಟು ಬೇಗ ಇದನ್ನು ಮಾಡಿಕೊಟ್ಟು ಜನರಿಗೆ ಸ್ವಲ್ಪ ದಾರಿ ಮಾಡಿಕೊಡಿ, ಸ್ವಲ್ಪ ನಿರಾಳ ಮಾಡಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತೊಂದು ಸಮಸ್ಯೆನ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ ರೀ. ಏನ್ ನಿಮ್ಮ ಹೆಸರು? ಕಾತಂದ್ರಿ. ನಿಮ್ಮ ಹೆಸರು? ನಾಗಮ್ರಿ. ಏನ್ ನಾಗಮ್ರಿ? ಹುಬ್ಳಿ ಒಳಗ ಬರೀ ಗಬ್ಬಾಗ ಹೋಗೈತಿ. ಹೌದ್ರಿ. ಹೇಳ್ರಿ. ಹುಬ್ಳಿ ಫುಲ್ ಗಬ್ಬು ನಾರಕತ್ತೈತ್ರಿ ಫುಲ್. 2,000 ರೂಪಾಯಿ ಬರ್ತೈತಿ ಅಂದಾರ ನಿಂದ್ರಸೇ ಬಿಟ್ಟಾರ, ನಮಗೆ ಕೊಟ್ಟೆ ಅಲ್ರಿ. ಇಲ್ಲಿ ಹುಬ್ಳಿ ಹಾಳು ಬಿದ್ದು ಹೋಗಾಕುಂತೈತಿ, ನಿಮಗೆ 2,000 ರೂಪಾಯಿ ಚಿಂತಿ ಮತ್ತೆ ಕೊಡ್ಬೇಕ್ರಿ. ಹೇಳಿಂದ ಆರಿಸಿ ಬಂದಾರ 5 ವರ್ಷ. ಇದೇ ಫಸ್ಟ್ ಟೈಮ್ ನೋಡ್ರಿ ನಾ 2,000 ರೂಪಾಯಿ ಬಂತ ಅಂತ ಕೇಳಕ್ಕೂ ಮುಂಚೆನೆ ಹೇಳ್ದವ್ರು. ಕೊಡ್ಬೇಕ್ರಿ ಮತ್ತೆ ಮಾತಾಡ್ಯಾರ. 2 ತಿಂಗಳಾತ್ರಿ ಬಂದ. 2-3 ತಿಂಗಳ ಆತ್ರಿ ಬಂದ್ರಿ. 2-3 ತಿಂಗಳಾತು ತಗೊಂಡು ಏನ್ ಮಾಡ್ತೀರಿ? 2,000 ಬ್ಯಾಡ್ರಿ ಖರ್ಚಿಗೆ. ನಿಮಗೆ 2,000 ಕೊಟ್ಟ ಇಲ್ಲಿ ನಿಂತಾವ ಇಲ್ಲಿ ಕೆಲಸ. ಮತ್ತೆ ನಮಗೆ ಬೇಕ್ರಿ, ಹೊಟ್ಟಿ ಬ್ಯಾಡ್ರಿ. ಮತ್ತೆ ಇಲ್ಲೆಲ್ಲ ಬಿದ್ದು ಸಾಯ್ಬೇಕ್ರಿ? ಯಾಕೆ ಬಿದ್ದು ಸಾಯ್ತಾರ್ರಿ? ಅವ್ರಿಗೆ ಜೀವನದಿಂದ ಇರ್ತಾರ್ರಿ. ಹಂಗಂತೀರಿ? ಹ್ಞೂ ರೀ.
ವರ್ಷ ಆಯ್ತು ಉದ್ಘಾಟನೆ ಆಗವಲ್ದು. ಜನರಿಗೆ ಎಷ್ಟು ತೊಂದರೆ, ಮಳೆ ಬಂದ್ರೆ ತೊಂದರೆ, ಅಲ್ಲಿ ವಾಸನೆ ಕುಡ್ದು ರಗಡಾಗೈತಿ. ಯಾವಾಗ ಕತೆ ಇರ್ಲಿ ಅಜ್ಜಾರ, ಏನ್ ನಿಮ್ಮ ಹೆಸರು? ಅಶೋಕ್ ಹಾವೇರಿ ಅಶೋಕ್ ಅವ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಕತೆ ಇದೆ? ಫ್ಲೈ ಓವರ್ ಅಂತ ಏನು ಮಾಡಕ್ಕಲ್ಲ. ಮೊನ್ನೆ ಒಬ್ರು PSI ಮ್ಯಾಗ ಕಬ್ಬಣ ಬಿದ್ದು ಸತ್ತು ಹೋದ್ರು. ಅವ್ರು ಸತ್ತು ಹೋದ್ರು ಯಾರು ನೋಡೋದಿಲ್ಲ. ಒಂದು 4 ದಿವಸ ಸಸ್ಪೆಂಡ್ ಮಾಡ್ತಾರ, ಆಮೇಲೆ ಇದಾಕ. ಆದ್ರೆ ಬಸ್ ಸ್ಟ್ಯಾಂಡ್ ಮಾಡಿದ್ರೆ ಜನರಿಗೆ, ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಎಲ್ಲರಿಗೂ ಅನುಕೂಲ ಆಗ್ತೈತ್ರಿ. ಎಲ್ಲ ರಸ್ತೆನೂ ಚಲೋ ಮಾಡ್ಯಾರ, ಪೈಪ್ ಲೈನು ಶುರು ಮಾಡ್ಯಾರ. ಆದ್ರೆ ದೌಡಾಗಲ್ಲ. ಇನ್ನೂ 4-5 ವರ್ಷ ನಾವು ಹಿಂಗೆ ಸಾಯೋದು. 4-5 ವರ್ಷ ಹಿಂಗೆ ಸಾಯದೆ ಅಂತೀರಿ. ನನ್ನ ಪ್ರಕಾರ ಇನ್ನೊಂದು 10 ವರ್ಷ ಹಿಂಗೆ ನೋಡ್ರಿ. ನಮಸ್ಕಾರ ರೀ ಅಕ್ಕರ, ಏನ್ ನಿಮ್ಮ ಹೆಸರ? ಉಮಾ ಹೇಳಿ. ಏನ್ ಧೂಳು, ಏನ್ ರೋಡು, ಹೆಂಗ ಅನ್ಸಕತ್ತೈತ್ರಿ ಹುಬ್ಳಿ? ನಿಮ್ಗೆ ನೋಡ್ಲಿಕ್ಕತ್ತಿರಲ್ಲ ಹೆಂಗೆ ಅನಿಸ್ಲಿಕ್ಕತ್ತೈತಿ. ಧೂಳು ಐತ್ರಿ. ಐತ್ರಿ, ಭಾಳ ಕಷ್ಟ ಆಕತೈತ್ರಿ. ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಆಗಿಲ್ರಿ. ಏನ್ ಮಾಡಕ್ ಕುಂತಾರ ಎಲ್ಲ, ಏನ್ ಹೇಳ್ತೀರಿ? ಬೇಗ ನೀವೇ ಹೇಳ್ಬೇಕು ಲೇಡೀಸ್. ಈಗ ನಾವಂತರೂ ನೋಡಿ ಸಾಕಾಗೈತ್ರಿ. ಈಗ ಮೆಸೇಜ್ ಮಾಧ್ಯಮ ಹತ್ರ ಹೋಗ್ತಿತ್ತು ಏನ್ರ ಮೆಸೇಜ್. ಪ್ಲೀಸ್ ಯಾರಿದ್ದೀರಿ ಇದಕ್ಕೆ ರಿಲೇಟೆಡ್ ಪೀಪಲ್, ದಯವಿಟ್ಟು ಇದನ್ನ ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ. ನಮ್ಗೆ ಬಸ್ ಸ್ಟ್ಯಾಂಡ್ನಾಗ ನಿಲ್ಲಕ್ಕೂ ಆಗ್ತಿಲ್ಲ, ಬಸ್ಸಿಗೆ ಹತ್ಲಿಕ್ಕೆ ಆಗ್ತಿಲ್ಲ. ದಯಮಾಡಿ ರಿಕ್ವೆಸ್ಟ್, ಬೇಗ ಸರಿ ಮಾಡ್ರಿ ಇದನ್ನ. ಬೇಗ ಸರಿ ಮಾಡ್ರಿ. ಓಕೆ ಮೇಡಮ್ ಅವರೇ, ಹೇಳ್ರಿ, ಏನ್ ನಿಮ್ಮ ಹೆಸರು? ರೋಜಾ. ರೋಜಾ ಅವ್ರೆ, ನೀವಿಷ್ಟು ಬೆಳ್ಳಗೆ ಪಳಪಳ ಅಂತ ಹೊಳಿತಾ ಇದ್ದೀರಾ, ನಿಮ್ಮ ಹುಬ್ಳಿ ಮಾತ್ರ ಧೂಳು ಆಗ್ಬಿಟ್ಟಿದೆ. ಏನ್ ಹೇಳ್ತೀರಾ? ಹೌದು, ಧೂಳಾಗೋಗಿದೆ. ಏನು ಮಾಡೋದು? ಏನ್ ಮಾಡೋದು? ನೀವು ಸ್ಟೂಡೆಂಟ್ಸ್ ಮಾತಾಡ್ಬೇಕು. ಬೇಗ ಎಲ್ಲ ರೆಡಿ ಮಾಡಿ ಕೊಡಬೇಕು. ರೆಡಿ ಮಾಡಿ ಕೊಡ್ಬೇಕು. ಯಾರು ರೆಡಿ ಮಾಡಿ ಕೊಡ್ಬೇಕು? ಗೌರ್ಮೆಂಟ್ ರೆಡಿ ಮಾಡಿ ಕೊಡ್ಬೇಕು. ಏನ್ ಮಾಡಕ್ ಕುಂತಾರ ಈ ಗೌರ್ಮೆಂಟ್? ಏನು ಕುಂತಾರ ನೋಡ್ರಿ. ಕುಂತಾರ ನೋಡ್ರಿ. ಕುಂತಾರೋ ಮಕ್ಕೊಂಡಾರ? ಕುಂತಾರ. ಏನ್ ಸರ್ ನಿಮ್ಮ ಹೆಸರು? ಸರ್ ಮಂಜು ಅಂತೇಳಿ ಸರ್. ಯಾಕೆ ಹಿಂಗೆ ಸೌಂಡ್ ಬರಕತ್ತ? ಚಿಗರಿ ಬಸ್ ಹಂಗೆ ಸೌಂಡ್ ಮಾಡ್ತಾವು. ಹೌದು ಸರ್. ಅದಕ್ಕೆ ಇಲ್ಲಿ ಧೂಳು ಹಿಡಿಯಕತ್ತದ. ಮತ್ತೆ ಸರ್ ಹುಬ್ಳಿ ಎಲ್ಲ ಅದಗಟ್ಟೆ ಸರ್. ಹೆಂಗ ಅನ್ಸೈತೆ ಹುಬ್ಳಿ ಅಂದ್ರೆ? ಹುಬ್ಳಿ ಹಿಂಗಿರ್ತೈತೆ ಎಲ್ಲ ಸರ್ ಮೊದಲೆಲ್ಲ ರೂಪಾಯಿ ಇದು ಚಲೋ ಸರ್. ಈ 4 ವರ್ಷ ಆಯ್ತು ಕಾಮಗಾರಿ ಆಗಿಲ್ಲ ಸರ್. 4 ವರ್ಷದಿಂದ ಹಿಂಗೆ ಐತ್ರಿ. ಸರ್ MP ಸರ್ ಅಂತೂ ಏನು ಉಪಯೋಗ ಇಲ್ಲ ಸರ್. ಏನು ಪ್ರಯೋಜನ ಇಲ್ಲ. MP ಸರ್ ಏನು ಯೂಸ್ ಇಲ್ಲ, ಏನೂ ಉಪಯೋಗ ಇಲ್ಲ. ಎಲ್ಲ ಬರೀ ಟೊಳ್ಳು. ಎಲ್ಲ ಟ್ರೋಲ್. ಕೆಲಸ ಭಾಳ ಸ್ಲೋ. ಓಕೆ, ಹುಬ್ಳಿ ಒಳಗೆ ಬಂದ್ವಿ. ಹುಬ್ಳಿ ಈಗ ಇನ್ನೂ ಕೂಡ 20-30 ವರ್ಷ ಹಿಂದಕ್ಕೆ ಹೋಗಕ್ಕೆ ಹೊಂಟೈತ್ರಿ. ಯಾವುದೋ ಒಂದು ಕಾಮಗಾರಿ ಮಾಡ್ತೀನಿ ಅನ್ಕೊಂಡು, ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅನ್ಕೊಂಡು ಇಡೀ ಹುಬ್ಳಿನೇ ಎಕ್ಕುಡ್ಸಕ್ಕೆ ಕುಂತಾರೆ ಅಂತ ಜನ ಮಾತಾಡಕತ್ತಾರ. ಒಟ್ಟಲ್ಲಿ ಸಂಪೂರ್ಣವಾಗಿ ಧೂಳು. ಇಲ್ಲಿ ಟ್ರಾಫಿಕ್ ಜಾಮು, ರಸ್ತೆಗಳೆಲ್ಲವೂ ಕೂಡ ಹಾಳಾಗ್ಯಾವು. ಆದರೆ ಕಳೆದ 4-5 ವರ್ಷಗಳಿಂದ ಕೂಡ ಇನ್ನೂ ಕಾಮಗಾರಿ ಪೂರ್ಣ ಆಗಿಲ್ಲ ಅಂತಂದರೆ ಏನು ಮಾಡಕ್ಕೆ ಕುಂತಾರ ಜನಪ್ರತಿನಿಧಿಗಳು ಅನ್ನೋದೇ ಇವಾಗ ಪ್ರಶ್ನೆ ಆಗ್ತಾ ಇರುವಂಥದ್ದು. ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಮಹೇಶ್ ತೆಂಗಿನಕಾಯಿ ಆಗಿರ್ಬೋದು, ಇದು ಸೆಂಟ್ರಲ್ ಗೌರ್ಮೆಂಟ್ ಅಭಿವೃದ್ಧಿ ಆಗಿ ಕಾಮಗಾರಿ ಆಗಿದ್ರು ಕೂಡ ಆದಷ್ಟು ಬೇಗ ಇದನ್ನು ಮಾಡಿಕೊಟ್ಟು ಜನರಿಗೆ ಸ್ವಲ್ಪ ದಾರಿ ಮಾಡಿಕೊಡಿ, ಸ್ವಲ್ಪ ನಿರಾಳ ಮಾಡಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತೊಂದು ಸಮಸ್ಯೆನ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.